ಮತ್ತೆ ಸಕ್ಸಸ್ ಯಾರಿಗೂ ಪರ್ಮನೆಂಟ್ ಅಲ್ಲ, ನನಗೂ ಪರ್ಮನೆಂಟ್ ಅಲ್ಲ, ನಿಮಗೂ ಪರ್ಮನೆಂಟ್ ಅಲ್ಲ. ಹೇಗೆ ನೀವು ಫೇಲ್ಯೂರ್ ಪರ್ಮನೆಂಟ್ ಅಲ್ಲ ಅಂತ ನೀವು ನಂಬ್ತಿರೋ, ಸಕ್ಸಸ್ ಯಾರಿಗೂ ಪರ್ಮನೆಂಟ್ ಅಲ್ಲ. ಗೆಟ್ ರೆಡಿ ಫಾರ್ ಫೇಲ್ಯೂರ್. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ಸ್ವಲ್ಪ ಡಿಟ್ಯಾಚ್ಡ್ ಆಗಿರ್ಬೇಕು. ಯಾವುದು ಅರ್ಥ ಮಾಡ್ಕೊಳ್ಳೋಣ, ನಾವು ರಿಯಾಲಿಟಿಗೆ ದೂರ ಬದುಕ್ತಾ ಇದ್ದೀವಿ. ದೋ ವಿ ಆರ್ ಡಿಡ್ ಎಜುಕೇಶನ್, ಗ್ರಾಜುಯೇಷನ್, ಮಾಸ್ಟರ್ಸ್, ನಮ್ಗೆ ರಿಯಾಲಿಟಿ ಆಫ್ ದ ಲೈಫ್ ಅರ್ಥ ಮಾಡ್ಕೊಳ್ಳೋಕೆ ನಾವು ಫೇಲ್ ಆಗ್ತಿದ್ದೀವಿ. ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ. ಹೇಳಿ, ನೀವು ಎಷ್ಟು ಜನ ಆರಾಧಿಸಿರ್ತೀರಾ, ಎಷ್ಟು ಜನ ಗೌರವಿಸಿರ್ತೀರಾ? ನೋ, ಇಟ್ಸ್ ನಾಟ್ ಲೈಕ್ ದಟ್. ಎವ್ರಿಥಿಂಗ್ ಇಸ್ ಸಿಚುವೇಶನ್. ಅವಶ್ಯಕತೆ, ಅನಿವಾರ್ಯತೆ ಅನ್ನೋ ದಂಪತಿಗಳ ಸಂತಾನದ ಹೆಸರೇ ಸಂಬಂಧಗಳು. ಅವೆರಡು ಇದ್ರೆ ಸಂಬಂಧಗಳು ಉಳಿತವೆ. ಅವಶ್ಯಕತೆ, ಅನಿವಾರ್ಯತೆ ಮುಗಿದೋದ್ರೆ ಯಾರು ನಿನ್ನನ್ನು ಇಷ್ಟಪಡಲ್ಲ. ಇದು ಯೂನಿವರ್ಸಲ್ ಟ್ರೂತ್. ಇದು ಯಾಕೆ ನಮ್ಗೆ ಅರ್ಥ ಆಗ್ತಿಲ್ಲ? ಇಫ್ ನಾಟ್ ನೆಸೆಸಿಟಿ, ನಿನ್ನ ಅವಶ್ಯಕತೆ ಇಲ್ಲ ಅಂದ್ರೆ ನಿನ್ನ ಯಾರು ಇಷ್ಟಪಡಲ್ಲ. ಇದು ನನಗೂ ಗೊತ್ತಾಗಬೇಕು, ನಿನಗೂ ಗೊತ್ತಾಗಿರ್ಬೇಕು. ನಾಳೆ ನೀನು ನಮ್ಮ ನೆಂಟರೆಲ್ಲ ನೋಡು, ನಮ್ಮ ನೆಂಟರು ನನ್ನನ್ನು ಯಾರು ಇಷ್ಟನೇ ಪಡ್ತಾ ಇಲ್ಲ. ನನ್ನೇ 10th ಫೇಲ್ ಆಗಿರ್ತೀಯ ನೀನು, PUC ನೆಟ್ಟಿಗೆ ಓದಿರಲ್ಲ, ಒಂದು 10,000 ದುಡಿಯಕ್ಕೆ ನಿನ್ನ ಕೈಲಿ ಆಗ್ತಿರಲ್ಲ, ನಿನ್ನ ಯಾಕೋ ಇಷ್ಟಪಡ್ತಾರೆ? ಶ್ರೀಮಂತರ ಮನೆ ಮಕ್ಕಳನ್ನೇ ದೊಡ್ಡಮ್ಮ ಚಿಕ್ಕಮ್ಮ ದಸರಾ ರಜೆಗೆ ಕರ್ಕೊಂಡೋಗಿ ಒಳ್ಳೆ ಊಟ ಕೊಟ್ಟು ಬಟ್ಟೆ ಕೊಡ್ಸೋದು. ಬಡವ್ರ ಮನೆ ಹುಡುಗ ಹುಡುಗಿ ಯಾವ ದೊಡ್ಡಮ್ಮನೂ ಕರ್ಕೊಂಡೋಗಿ ಹೊಸ ಬಟ್ಟೆ ಕೊಡ್ಸಲ್ಲ. ಮಕ್ಕಳಿಗೆ ಹಳೆ ಬಟ್ಟೆ ಇದ್ರೆ ಕೊಟ್ಟು ಕಳಿಸ್ತಾರೆ. ಯಾಕೆಂದ್ರೆ ಶ್ರೀಮಂತರ ಮನೆ ಮಕ್ಕಳನ್ನ ದೊಡ್ಡಮ್ಮ ಚಿಕ್ಕಮ್ಮ ಕರೆದು ಹಬ್ಬಕ್ಕೆ ಬಟ್ಟೆ ಕೊಡಿಸ್ತಾರೆ. ನಿಮ್ಮ ಅಪ್ಪಗೆ ಹೇಳು, ದೊಡ್ಡಮ್ಮ ಕೊಡಿಸಿದ. ಯಾಕಂದ್ರೆ ಬೇಸಿಗೆ ರಜದಲ್ಲಿ ಇವ್ರ ಮಗು ಅಲ್ಲೋಗುತ್ತೆ. ಇನ್ವೆಸ್ಟ್ಮೆಂಟ್ ಅಪ್ಪ, ಇಟ್ಸ್ ಸಿಂಪ್ಲಿ ಅನ್ ಇನ್ವೆಸ್ಟ್ಮೆಂಟ್. ಅದನ್ನೆಲ್ಲ ಯಾಕೆ ನಿಜವಾಗ್ಲೂ ಸಂಬಂಧಿಕರಿಗೆ ಗೌರವ. ಅವ್ರ ಫ್ಯಾಮಿಲಿಯಲ್ಲೇ ಯಾರೋ ಬಡವ್ರ ಹುಡುಗ ಕೂಲಿ ಕೆಲಸ ಮಾಡ್ತಿರ್ತಾನೆ, ಅವ್ರ ಮನೆ ಹುಡುಗಿನ ಕರ್ಕೊಂಡ್ಬಂದು ಒಂದು ಜೊತೆ ಬಟ್ಟೆ ಕೊಡಿಸ್ಬೇಕು, ಒಂದು ಊಟ ಕೊಡಿಸ್ಬೇಕು. ಬಡವ್ರ ಮನೆ ಮಕ್ಕಳು ಬಂದ್ರೆ ಅವ್ರ ಮಕ್ಕಳಿಗೆ ಆಗದೆ ಇರೋ ಓಲ್ಡ್ ಬಟ್ಟೆ ಕೊಡ್ತಾರೆ. ಶ್ರೀಮಂತರ ಮಕ್ಕಳನ್ನ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ರಾಜಾ. ಇದು ರಿಯಾಲಿಟಿ. ನಾನು ಹೇಳ್ತಾ ಇರೋದಿಷ್ಟೇ, ಲೈಫಲ್ಲಿ ಯಾವುದಕ್ಕೂ ತಲೆಗೆಡಿಸ್ಕೋಬೇಡಿ, ಸ್ಟೇ ಕೂಲ್. ಮತ್ತೆ ಒಂದು ಅರ್ಥ ಮಾಡ್ಕೊಳ್ಳಿ, ನೀನು ನನ್ನ ಕಂಡೀಷನಲ್ಲಿ ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಗಂಡಸಿದ್ರೆ ಅದು ಅಪ್ಪ ಮಾತ್ರ, ಒಬ್ಬ ಹುಡುಗನ ಕಡಿಮೆ ಹರ್ಟ್ ಮಾಡೋ ಹೆಂಗಸಿದ್ರೆ ಅದು ಅಮ್ಮ ಮಾತ್ರ. ಇನ್ನೆಲ್ಲರೂ ಜಾಸ್ತಿ ಹರ್ಟ್ ಮಾಡ್ಬಿಡ್ತಾರೆ. ಇದು ಗೊತ್ತಿರಬೇಕು. ಅಪ್ಪ ಅಮ್ಮ ಗಟ್ಟಿಯಾಗಿದ್ದಾಗಲೇ ಒಂದು ಥ್ಯಾಂಕ್ಸ್ ಹೇಳಿ. ವಯಸ್ಸಿಗೆ ಬಂದಿರೋ ಹುಡುಗರಿಗೆ ನಮ್ಮ ಅಪ್ಪ ಅಮ್ಮಗೆ ಏನು ಗೊತ್ತಾಗೋದೇ ಇಲ್ಲ ಅಂದರೆ, ಗೊತ್ತಾಗ್ದೇನೆ ನಿಮ್ಗೆ ಇಷ್ಟು ವರ್ಷ ಓದಿಸಿ ಒಳ್ಳೆ ಸ್ಕೂಲ್ಗೆ ಹಾಕಿ, ಒಳ್ಳೆ ಕಾಲೇಜ್ಗೆ ಹಾಕಿ, ಇಂಥ ಇಂಜಿನಿಯರಿಂಗ್ ಕಾಲೇಜಿಗೆ ತಂದು DD ತಗೊಂಡು ಮಲ್ಲೇಶ್ವರಂ 18th ಕ್ಲಾಸಲ್ಲಿ ದಿನಗಳಿಗಟ್ಟಲೆ ಕಾದು ನಿನ್ನನ್ನು ತಂದು ಇಲ್ಲಿ ಬಿಟ್ಟು ಒಳ್ಳೇದಾಗ್ಲಿ ಮಗ ಅಂತ ಸ್ಯಾಕ್ರಿಫೈಸ್ ನಿಮ್ಮ ಅಪ್ಪ ಅಮ್ಮಗೆ ಏನೂ ಗೊತ್ತಿಲ್ಲದೆ ನೀವೆಲ್ಲ ಮಾಡ್ತಿದ್ದಾರೆ. ನಾಳೆ ನಿಮ್ಮ ಲೈಫಲ್ಲಿ ಏನೋ ಒಂದು ಡಿಸಿಷನ್ ತೊಗೊಂಡಿದ್ದ ತಕ್ಷಣ ಇವರ ಡಿಸಿಷನ್ ಇಸ್ ಕರೆಕ್ಟ್. ನಾನು ಒಬ್ಬ ಹುಡುಗ ಹುಡುಗಿ ಮಾತಾಡ್ಕೊಂಡ್ರಂತೆ. ಹುಡುಗ ಹುಡುಗಿನ ಕೇಳದಂತೆ, ಚಿನ್ನ ಮದುವೆ ಆಗೋಣ ಅಂತ. ಹುಡುಗಿ ಹೇಳಕ್ಕಂತೆ, ಮದುವೆ ಆಗೋಣ ಕಣ, ಆದರೆ ಮದುವೆ ನಿಂದೊಂದು ದಿನ ನಂದೊಂದು ದಿನ ಅಂತ. ಯಾಕಿದು ಹೇಳ್ತಾ ಇದ್ದೀನಿ ಅಂದ್ರೆ, ಮೈ ಡಿಯರ್ ಯಂಗ್ಸ್ಟರ್ಸ್, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಯೂಸ್ಡ್ ಲೆಸ್ ಅಂತ. ಒಂದ್ಸಲ ಕೆಲವರು ಹುಡುಗರು 15 or 60% ಬಂದು ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು, ಸರ್ ನಾನೇನಾದ್ರು ಸಾಧಿಸಕ್ಕಾಗುತ್ತಾ ಸರ್, ನಾನೇನಾದ್ರೂ ಅಚೀವ್ ಮಾಡೋಕ್ಕಾಗುತ್ತಾ ಸರ್, ನಾನೇನಾದ್ರೂ ಡ್ರೀಮ್ ಇಟ್ಕೊಂಡು ಬೆಳೆಯೋಕ್ಕಾಗುತ್ತಾ ಸರ್. ತುಂಬಾ ಜನ 70% ಈ ಸೊಸೈಟಿ ಹೆಂಗ್ ತುಳಿದಾಕುತ್ತೆ ಗೊತ್ತಾ? ಒಬ್ಬರ ಬಗ್ಗೆ ಮಾತಾಡಿದ್ರೆ ಅವ್ರು ಮೆಂಟಲಿ ವೀಕ್ ಆಗ್ತಾನೆ. 70% ಯಂಗ್ಸ್ಟರ್ಸ್ ಕ್ರಿಟಿಸಿಸಮ್ಗೆ ಡಿಸ್ಟರ್ಬ್ ಆಗಿ ಅವ್ರ ಮನೆಗಳಲ್ಲಿ, ಅವ್ರ ತೋಟಗಳಲ್ಲಿ 30-40 ಸೈಟ್ಗಳಿಗೆ ಸೀಮಿತ ಆಗ್ತಾರೆ. ಇನ್ನೊಂದು 30% ಏನೋ ಮಾಡಬೇಕು ಅಂತ ಬರ್ತಾರೆ. ಇನ್ನೊಂದು 10% ನ ಸೊಸೈಟಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕ್ರಿಟಿಸೈಸ್ ಮಾಡುತ್ತೆ, ಅಲ್ಲೂ ಹೋಗ್ತಾರೆ. ಇನ್ನೊಂದು ಲಾಸ್ಟ್ ಅಲ್ಲಿ 1 or 2% ಯಾವಾಗ ಏನು ಅನ್ಕೊಂಡ್ರು, ಏನು ಬೈದ್ರು, ಏನು ಕಾಮೆಂಟ್ ಮಾಡಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಕರಿವೇ ಕ್ಯಾಟಗಿರಿಯಲ್ಲಿ ಟ್ರಾಲ್ ಮಾಡಿದ್ರು, ರೋಲ್ ಮಾಡಿದ್ರು. ನನ್ನೆಲ್ಲ ಯಾರೋ ಕೇಳಿದ್ರು, ಪ್ರದೀಪ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನೀನೇ ಬರ್ತೀಯ ಅಂತ. ನಾನು ಹೇಳಿದೆ, ಕರ್ನಾಟಕ ಕ್ಯಾನ್ ಲೈಕ್ ಮೀ, ಕ್ಯಾನ್ ಡಿಸ್ಲೈಕ್ ಮೀ, ಬಟ್ ಕರ್ನಾಟಕ ಶುಡ್ ನಾಟ್ ಇಗ್ನೋರ್ ಮೀ. ನನ್ನ ಇಷ್ಟನಾದ್ರೂ ಪಡ್ಲಿ, ಬೈದಾದ್ರೂ ಬೈಲಿ. ಇನ್ನು ಕೆಲವರು ಯಂಗ್ಸ್ಟರ್ಸ್ಗೆ ನಾನು ಎಲ್ರಿಗೂ ಒಂದು 10 ನಿಮಿಷ ರಿಯಾಲಿಟಿ ಮಾತಾಡ್ಬಿಡ್ತೀನಿ ಲೈಫ್. ಇದೊಂದು ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನ ಹುಡುಗರು, ಕೆಲವರು ಮಾರ್ಕ್ಸ್ ಕಡಿಮೆ ಬಂತು ಅಂತ ಸತ್ತೋಗ್ಬಿಡ್ತಾರೆ. ಸತ್ತೋಗ್ಬೇಡ್ರು, ಸತ್ತೋದ್ರೆ ಮತ್ತೆ ಹುಟ್ತೀವಿ LKG ಇಂದ ಮತ್ತೆ CBSE ಸಿಲೆಬಸ್ ಓದಬೇಕು ಹೇಳ್ತಾ ಇದ್ದೀನಿ. ಅಪ್ಪಿ ನೀನ್ ಸತ್ತೋದೆ ಅಂದ್ರೆ ಮತ್ತೆ 18 years ನಿಮ್ಮ ಅಪ್ಪ ಅಮ್ಮ ಓದಿಸ್ತಾರೆ. ಅದಕ್ಕೋಸ್ಕರ ಸತ್ತೋಗ್ಬೇಕು ಅಂದಾಗ ಬೇಡ ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ತಾರೆ. ಇವಾಗ ಬೇರೆ ಹೆವಿ ಸಬ್ಜೆಕ್ಟ್ಸ್ ಬರ್ತಾ ಇದೆ, ಅದಕ್ಕೋಸ್ಕರ ಸತ್ತೋಗ್ಬಾರ್ದು. ಬಹಳಷ್ಟು ಜನ ಇನ್ನು ಕೆಲವರು, ಸರ್
ಮಾರ್ಕ್ಸ್ ಕಡಿಮೆ ಬಂದು ನೆಂಟ್ರೆಲ್ಲ ಬೈದ್ಬಿಟ್ಟಿರ್ತಾರೆ. ಕೆಲವು ಹುಡುಗರು ಸೂಸೈಡ್ ಅಟೆಂಪ್ಟ್ ಮಾಡ್ತಾರೆ. ನಾಳೆ ಬೆಳಗ್ಗೆ ನಿನಗೆ ಮರ್ಯಾದೆ ಹೊತ್ತು ಮಾನ ಮರ್ಯಾದೆ ಎಲ್ಲ ಹೋದಾಗ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು, 18 years ಅಲ್ಲಿ ಯಾರಾದ್ರೂ ಒಬ್ಬರು ಮರ್ಯಾದೆ ಇದೆ ಅಂತ ಹೇಳಿದಾರ? ಪ್ಲೀಸ್ ರಿಮೆಂಬರ್, ಈ 18 years ಜರ್ನಿಯಲ್ಲಿ ಯಾರಾದ್ರೂ ಒಬ್ರು ನಿನಗೆ ಮರ್ಯಾದೆ ಇದೆ ಗೌರವ ಇದೆ ಅಂತ ಹೇಳಿದಾರ? ನೀನ್ ಯಾಕೋ ಇಲ್ಲದೆ ಇರೋದನ್ನ ಅಸ್ಯೂಮ್ ಮಾಡ್ಕೊತಾ ಇದೆಯಾ? 1 to 10 ಓದಿರೋ ನಿನ್ ಸ್ಕೂಲಲ್ಲಿ ಹೋಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಿ ಅಂತ ನಿಮ್ಮ HM ನ ಕೇಳಿದ್ರೆ ಸಮಾಧಾನಕರವಾಗಿದೆ ಅಂತ ಅವರೇ ಬರೀತಾರೆ, ಬರ್ಸಿ ನೋಡ ಎಕ್ಸಲೆಂಟ್ ಅಂತ. 10 ವರ್ಷ ನೋಡಿರೋ ನಿನ್ನ ಸ್ಕೂಲ್ ಮ್ಯಾನೇಜ್ಮೆಂಟ್ ಇವರು ಎಕ್ಸ್ಟ್ರಾರ್ಡಿನರಿ ಅಂತ ಬರೆಯಕ್ ರೆಡಿ ಇಲ್ಲ. ಯಾತ್ರದ್ದು ಸುಮ್ನೆ ಏನೋ ಮರ್ಯಾದೆ ಹೋಯ್ತು ಮಾನ ಹೋಯ್ತು ಅಂತ ಇದ್ರೆ ಅಲ್ವಾ ಹೋಗಕ್ಕೆ. ಸಿ ಹುಡುಗರು ಒಂದು ನಿಮಿಷ ಒಂದು 10 minutes ಕೆಲವು ರಿಯಾಲಿಟೀಸ್ ಹೇಳ್ಬಿಡ್ತೀನಿ. ಯು ಶುಡ್ ಅಂಡರ್ಸ್ಟ್ಯಾಂಡ್. ಸುಮ್ನೆ 98% ಇರುತ್ತೆ ಮಾರ್ಕ್ಸ್ ಕಾರ್ಡಲ್ಲಿ. 10,000 ಕೆಲ್ಸಕ್ಕೆ ನೀನು ಹೋಗಿ ಬೆಂಗಳೂರಲ್ಲಿ ಕ್ಯೂ ನಿಂತ್ಕೊಂಡು ಅರ್ಜಿ ಹಾಕಂಗಿದ್ರೆ ಏನಕ್ಕೋ ನೀನು 98% ಕಟ್ಕೊಂಡು ನಿನ್ನ 98%. ನಾನು ಹೇಳೋದು ಬಹಳ ಜನ ಅಂತಾರೆ ನಾಳೆ ಇವತ್ತಿಂದ ಡ್ರೀಮ್ ಇಟ್ಕೋ. 4 ವರ್ಷ ಈಗ 18ರಲ್ಲಿ ಇದೆಯಾ, 19ರಲ್ಲಿ ಇದೆಯಾ, 23ಗೆ ಇಂಜಿನಿಯರಿಂಗ್ ಮುಗಿಯುತ್ತೆ, 22, 23ಗೆ ಅದಾದ್ಮೇಲೆ 1 ವರ್ಷ ಎಲ್ಲಾದ್ರೂ ಕೆಲ್ಸಕ್ಕೆ ಸೇರ್ಕೋ, ಸ್ವಂತ ಕಂಪನಿ ಕಟ್ತೀನಿ ಅಂತ ಈಗಿಂದ ಡ್ರೀಮ್ ಇಟ್ಕೋ. ಅದ್ರ ಬಗ್ಗೆ ಯೋಚನೆ ಮಾಡು. ಥಿಂಕ್ ಬಿಗ್. ಅನ್ಕೋಬಹುದು, ಓ ಬಂಡವಾಳ ಇಲ್ಲ, ದುಡ್ಡಿಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಸಪೋರ್ಟ್ ಮಾಡೋರಿಲ್ಲ. ಯಾರು ಸಪೋರ್ಟ್ ಮಾಡಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಡು. ಕೆಪಾಸಿಟಿ ನಿಂದು ಬೆಳೆಯಕ್ಕೆ ಮನ್ಸಿದ್ರೆ ಬೆಳಿ. ನಾಳೆ ಬೆಳಗ್ಗೆ ಚೆನ್ನಾಗಿ ಓದ್ಲಿಲ್ಲ ಅನ್ಕೋ, ಏನಾಗಲ್ಲ, ನಥಿಂಗ್ ವಿಲ್ ಹ್ಯಾಪನ್ ಮ್ಯಾನ್. ನೀನ್ ಡಿಸ್ಟರ್ಬ್ ಆದೆ, ಡಿವಿಯೇಟ್ ಆದೆ, ನಾಳೆ ಲೈಫ್ ಹಾಳು ಮಾಡ್ಕೊಂಡು ಬಿಡು. ನಾಳೆ ನಿನ್ ಫ್ರೆಂಡ್ ಯಾರೋ ಚೆನ್ನಾಗಿ ಓದಿ US ಹೋಗಿ ಕೋಟ್ಯಾಂತರ ರೂಪಾಯಿ ದುಡಿದು ನಾಳೆ ದೊಡ್ಡ ಕಂಪ್ನಿಗಳು ಕಟ್ಟಿ ಸಿಗ್ನಲ್ ಅಲ್ಲ BMW 7 Series ಅಲ್ಲಿ ಇರ್ತಾನೆ. ನೀನ್ 2 wheeler ಅಲ್ಲ ಅವನ್ನ ನೋಡಿ ಬಾಯ್ ಪಡ್ಕೋಬೇಡ, ಈಸ್ ಮೈ ಕ್ಲಾಸ್ಮೇಟ್ ಅಂತ. ಅವತ್ತು ನೋಡು, ನಿನ್ ಜೊತೆಲಿ ಕೂತಿರೋನೆ BMW 7 Series ಅಲ್ಲಿ ಸಿಗ್ನಲ್ ಅಲ್ಲಿ ಸಿಕ್ಕಿದಾಗ ನೀನ್ 2 wheeler ಅಲ್ಲಿ ಇದ್ರೆ ಫೀಲ್ ಆಗುತ್ತೆ. ಒಂದೇ ಕ್ಲಾಸ್ ಒಂದೇ ಡೆಸ್ಕ್ ಅಲ್ಲಿ ಕೂತೋದಿರ್ತೀರಾ. ಬೈಬೇಡಿ, ನಾನು ನಡೆ ಬರನೇ ಹಿಂಗೆ ಅಂತ. ಓದು ಅಂದ್ರೆ ಗಂಟೆಗಟ್ಟಲೆ ಮೊಬೈಲಲ್ಲಿ ಕಳೆದೋಗ್ಬಿಟ್ರೆ ಎಲ್ಲ ಇರ್ಲಿ, ತೊಂದರೆ ಇಲ್ಲ. ಮೊಬೈಲು ಇದಕ್ಕೆಲ್ಲ ಒಂದು ಟೈಮ್ ಇರುತ್ತೆ. ಇನ್ಬಾಕ್ಸ್ ಅಲ್ಲಿ ಬರೋ ಮೆಸೇಜ್ ಲೈಫ್ಗೆ ಮೆಸೇಜ್ ಕೊಡಲ್ಲ. ವಾಟ್ಸಪ್ ಅಲ್ಲಿ ಹಾಕೋ ರೀಪ್ಲೇಗಳೇ ಲೈಫ್ ಅಲ್ಲ.